ಪ್ರತಿಯೊಬ್ಬ ಕವಿಗಳು ಗುರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಗುರುವಿನ ಸ್ಮರಣೆಯನ್ನು ಮಾಡಲಾರದೆ ಯಾವುದೇ ತರಹದ ಪುರಾಣಗಳನ್ನು ಎಂದಿಗೂ ಬರೆದಿಲ್ಲ, ಬರೀಲಿಕ್ಕೂ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಗುರುವಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಅದ. ಆತ ಒಂದಿಷ್ಟು ಆತನ ನಾಮಸ್ಮರಣೆಯನ್ನು ಮಾಡಲಾರದೆ ಯಾವುದೇ ಪದಪುಂಜ ಅಕ್ಷರಗಳನ್ನು ನಮ್ಮಗಳಿಂದ ಬರೀಲಿಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಹೆಂಗ ಹೆತ್ತ ತಾಯಿ ಮನೆಯೇ ಮೊದಲ ಪಾಠಶಾಲೆ. ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸಿ ಈ ಒಳ್ಳೆಯ ಮಾರ್ಗದ ಹಾದಿಯನ್ನ ಹಿಡಿದು ನಡೆಯೋ ಮಗ ಅಂತ ತಿಳ್ಕೊಂಡು ತಂದೆ ತಾಯಿಗಳು ತೋರಿಸಿದಾಗ ಬೆಳೆಯುತ್ತಾ ಬೆಳೆಯುತ್ತಾ ಮತ್ತು ಒಳ್ಳೆಯ ಗುರುವಿನ ಬಳಿ ಮಕ್ಕಳನ್ನ ನಾವು ಕಳಿಸಿಕೊಡ್ತೇವೆ. ಯಾವಾಗ ಆ ಮಗುವಿಗೆ ಒಳ್ಳೆಯ ಗುರು ಸಿಗುತ್ತಾನ, ಅವಾಗ ಅವ ಮುಂದೆ ಒಳ್ಳೆಯ ವ್ಯಾಸಂಗ ವಿದ್ಯಾಭ್ಯಾಸವನ್ನ ಕಲಿತು ಸಮಾಜದಲ್ಲಿ ಒಳ್ಳೆಯ ಏಳಿಗೆಯನ್ನ ಕಾಣಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬ ಕವಿಗಳು ಸಹಿತವಾಗಿ ಪುರಾಣ ಪುಣ್ಯ ಕಥೆಗಳನ್ನ ಬರೆಯುವಂತ ಸಂದರ್ಭದೊಳಗ, ಏನೇ ಗ್ರಂಥವನ್ನ ರಚನೆಯನ್ನ ಮಾಡುವಂತ ಸಂದರ್ಭದೊಳಗ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಪ್ರಾರಂಭವನ್ನ ಮಾಡೋದು. ಯಾಕ ಗುರು ದುಡ್ಡವ? ನಿಜಗುಣ ಶಿವಯೋಗಿಗಳು ಬಹಳ ಚಂದ ಹೇಳ್ತಾರೆ, ಶ್ರೀ ಗುರು ವಚನದಿಂದಧಿಕ ಸುಧೆಯುಂಟೆ, ರಾಗದಿಂಬೇರಿನ್ನು ಭವ ಬೀಜ ಮುಂಠೆ ಅಂತ ಬರೀತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಶ್ರೀ ಗುರು ವಚನೋಪದೇಶವನಾಲಿಸದಳಾಗದು ನರರಿಗೆ ಮುಕುತಿ ಎನ್ನುವಂತ ಮಾತನ್ನ ಬರೀತಾರೆ. ಗುರುವಿನ ಉಪದೇಶವನ್ನು ಆಲಿಸಬೇಕು. ಗುರು ಹೇಳಿದ ಮಾರ್ಗದೊಳಗ ನಡೆದರೆ ಮಾತ್ರ ನಮಗೆ ಒಳ್ಳೆಯ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಗುರುವಿನ ಆಶೀರ್ವಾದ ಇಲ್ಲ ಅಂತಂದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ ನಮ್ಮಗಳಿಂದ. ಈ ಜಗತ್ತಿನೊಳಗೆ ಏನೂ ಇಲ್ಲ, ಬಹಳಷ್ಟು ಗುರು ದೊಡ್ಡವ. ಗುರುವಿಗೆ ಯಾವುದೇ ಶಕ್ತಿ ದೋಷಗಳು ಬಂದರೂ ಸಹಿತವಾಗಿ ಶಿಷ್ಯನ ಕುಂದು ಕೊರತೆಗಳನ್ನ ದೋಷಗಳನ್ನ ದೂರ ಮಾಡುವಂತ ಶಕ್ತಿ ಗುರುವಿನ ಬಳಿಯದೆ. ಭೂಲೋಕಕ್ಕೆ ಭಗವಂತ ಬಂದ್ರೆ ಯಾವ ಕಷ್ಟಗಳನ್ನ ಪರಿಹಾರವನ್ನ ಮಾಡ್ಲಿಕ್ಕಾಗೋದಿಲ್ಲ. ಭೂಲೋಕದೊಳಗ ಗುರುವಿಗೆ ನೀವು ಶರಣಾಗತರಾಗಿದ್ದೇ ಕರೆ ಆದರೆ ಆ ಶಿಷ್ಯ ಪಾಪ ಕರ್ಮಗಳನ್ನ ಮಾಡಿದ್ರೂ ಸಹಿತವಾಗಿ ಆ ಪಾಪ ಕರ್ಮಗಳನ್ನ ದೂರ ಮಾಡಿ ಸರಿಯಾದ ಒಳ್ಳೆಯ ಮಾರ್ಗದ ಹಾದಿಯತ್ತ ಕರೆದುಕೊಂಡು ಹೋಗುವಂತ ಶಕ್ತಿ ಗುರುವಿಗೆ ಅದ. ಅದಕ್ಕೆ ನಾವು ಗುರುವಿಗೆ ಬಾಗಬೇಕು. ಗುರು ಹೇಳಿದಂಗ ನಾವು ಕೇಳಬೇಕು. ಅಂತಹ ಗುರು ನೀವು ಹೇಳಿದಂಗೆ ಕೇಳಬೇಕಂದ್ರೆ ಶ್ರೀ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳವರ ಹೇಳಿದ ಆಜ್ಞೆಯ ಪ್ರಕಾರವಾಗಿ ನಡೆದುಕೊಂಡು ಹೋದರೆ ಮಾತ್ರ ಜೀವನ ಬಾಳು ಬಂಗಾರ ಆಗ್ತದೆ. ಗುರು ಬಹಳ ದೊಡ್ಡ ವಿಧಾನ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲಿನಿಂದ ಬೆಳಕಿನೆಡೆಗೆ ಯಾರು ಕರೆದುಕೊಂಡು ಹೋಗ್ತಾರೋ ಅವರು ನಿಜವಾದ ಗುರುಗಳಾಗ್ತಾರೆ. ಅದು ಬಿಟ್ಟು ಶಿಷ್ಯನ ಬಳಿ ಅಂತ ಸಂಪತ್ತದ, ನನಗೆಷ್ಟು ಕಾಣಿಕೆ ಕೊಡ್ತಾನ, ಎಷ್ಟು ಇಲ್ಲ ಅಂತ ತಿಳ್ಕೊಂಡು ಬರೇ ಶಿಷ್ಯನ ಬೇಡುವುದಲ್ಲ. ಶಿಷ್ಯನ ಮನೆಯೊಳಗೆ ಏನು ಕುಂದುಕೊರತೆಗಳಿದ್ದಾವೆ, ಶಿಷ್ಯನನ್ನು ಹೆಂಗ್ ಉದ್ಧಾರವನ್ನ ಮಾಡಬೇಕು, ಶಿಷ್ಯನನ್ನ ಸಮಾಜದೊಳಗೆ ಒಳ್ಳೆಯ ಬೆಳಕಿನಂತ ಕರೆದುಕೊಂಡು ಬರಬೇಕನ್ನುವಂಥದ್ದು ಒಳ್ಳೆಯ ಗುರುವಿಗೆ ಅಂಥ ಒಂದು ಶಕ್ತಿ ಇರ್ತದ. ನನ್ನ ಮಕ್ಕಳನ್ನ ನನ್ನ ದಾರಿಗೆ ಹಚ್ಚಬೇಕಂತಾನೆ ಒಳ್ಳೆಯ ಗುರು. ಹಂಗ ಈ ಜಗತ್ತಿನೊಳಗೆ ನಾಡಿನಾದ್ಯಂತ ಜಗತ್ತಿಗೆಲ್ಲ ಪಸರಿಸಿ ಬಿಟ್ಟಿದ್ದಾರೆ ಶಿಷ್ಯರವರು. ಈ ಎಲ್ಲ ವೇದಿಕೆಯ ಮೇಲೆ ಕುತ್ತುಕೊಂಡು ನಾವೇನು ಮಾತಾಡ್ಲಿಕ್ಕತ್ತೀವಲ್ಲ, ಹೈಯರ್ ಎಜುಕೇಶನ್ ನಮ್ಮದು ಆಗಿಲ್ಲ. ಹಾಗೆ ನಮ್ದೆಲ್ಲ ಹೈಯರ್ ಎಜುಕೇಶನ್ ಬಹಳ ಕಡಿಮೆ ಅದ ನಮ್ದು. ಇದಕ್ಕೆ ಕಾರಣ ಯಾರು? ಗುರು. ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರು ನನ್ನ ಮಕ್ಕಳು ಬೆಳಕಾಗಲಿ, ನನ್ನ ಮಕ್ಕಳು ವಿದ್ಯಾವಂತರಾಗಲಿ ಅಂತ ತಿಳ್ಕೊಂಡು ಜಗತ್ತಿಗೆ ಒಳ್ಳೆಯ ವಿದ್ಯೆಯನ್ನ ದಾರೆ ಎರೆದು ಇವತ್ತು ಅನಂತ ರೀತಿಯ ವೇದಿಕೆಗಳು ಕುಳಿತುಕೊಂಡು ಮಾತಾಡ್ಲಕತ್ತೀವಿ ಅಂತಂದ್ರ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರ ಆಶೀರ್ವಾದದಿಂದ ಬಲದಿಂದ. ಕೇವಲ ಎಷ್ಟು ಕಲ್ತೇವ್ರಿ ನಾವೆಲ್ಲ SSLC ಆಗ್ಯದ ನಮ್ಮದು.
SSLC ಆದರೆ ಮತ್ತೆ ವೇದಿಕೆ ಮೇಲೆ ಕೂತು ಮಾತಾಡ್ತೀವಿ ಅಂದ್ರೆ ನಮ್ಮ ಅಪ್ಪನ ಆಶೀರ್ವಾದ. ಹಂಗ ಈ ಊರೊಳಗೆ ಒಳ್ಳೇದಿರ್ಬೋದು, ಏನಿದ್ರು ಸಹಿತವಾಗಿ ಅನಂತ ರೀತಿಯಿಂದ ಆಶೀರ್ವಾದವನ್ನ ಮಾಡುವಂತ ಯಾವ ಪರಮ ಪೂಜ್ಯರು ಇದ್ರೆ ಅದು ಶ್ರೀ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳವರು. ಅವರ ಆಶೀರ್ವಾದದ ಬಲದಿಂದ ಈ ಪುರಾಣ ಕಾರ್ಯ ನಡೆದದೆ. ಸಾಧ್ಯ ಇಲ್ಲ, ಎಲ್ಲಾ ಊರೊಳಗೆ ದುಡ್ಡು ಇರ್ತದ, ಬೇಕಾದಷ್ಟು ದುಡ್ಡು ಇರ್ತದ, ಕರೆ ಪುರಾಣ ಹಚ್ಚುವಂತ ತಾಕತ್ತಿರೋದಿಲ್ಲ. ಪುರಾಣ ಹಚ್ಚಲಿಕ್ಕೆ ಆಗೋದಿಲ್ರಿ. ಯಾಕೆ ಆಗೋದಿಲ್ಲ? ಹೊಂದಾಣಿಕೆಗಳು ಮುಖ್ಯ ಇರ್ತಾರ. ಎಲ್ಲಿ ಸಂತ ಮಹಾತ್ಮರು ಊರೊಳಗೆ ಇರ್ತಾರ ಅಲ್ಲಿ ಇಡೀ ಊರು ಒಂದು, ಇದು ಇಡೀ ಊರು ಒಂದು ಅಂದ್ರ ಇದು ಒಂದು ಮನೆ. ಈ ಮನೆಯ ಮಕ್ಕಳನ್ನ, ಈ ಮನೆಯ ಏಳಿಗೆಯನ್ನ ಬಯಸ್ತಕ್ಕಂಥವರು ನಮ್ಮ ಶ್ರೀ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳು. ಕುದುರೆ ಮೋತಿಯ ಏಳಿಗೆಯನ್ನ ಬಯಸ್ತಕ್ಕಂಥವರು. ಇಡೀ ಊರು ಪುರದ ಒಳಿತಿಗಾಗಿ ನಡೀತಕ್ಕಂಥವರು ಮಹಾತ್ಮರಿದ್ದಾರ. ಅಂತ ಮಹಾತ್ಮರು ಬಹಳ ದೊಡ್ಡವರು. ಅದಕ್ಕೆ ಗುರುವಿನ ಉಪದೇಶವನ್ನು ಆಲಿಸಬೇಕು. ಗುರು ಏನು ಹೇಳ್ತಾನ, ಹೇಳಿದ ಮಾತುಗಳನ್ನು ಕೇಳಬೇಕು. ಹಂಗ ಗುರು ಹೆಂಗೆ ಹೇಳ್ತಾನಲ್ಲ ಕೇಳ್ಕೊತ ಹೋಗ್ಬೇಕು. ಅದು ಬಿಟ್ಟು ಶಿಷ್ಯ ಸಹಿತವಾಗಿ ಒಬ್ಬ ಶಿಷ್ಯ ಇದ್ದಾರೆ. ಬಹಳ ಚಂದ ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂದ್ರೆ, ಒಬ್ಬ ಶಿಷ್ಯ ಬಹಳ ಗುರುವಿನ ಮೇಲೆ ನಂಬಿಕೆ ಅದ, ಗುರುವಿನ ಮೇಲೆ ಬಹಳ ಪ್ರೇಮ ಅದ. ಅವ ಏನು ಮಾಡುತ್ತಾ ಇದ್ದ ಅಂತಂದ್ರೆ, ನಮ್ಮ ಮನೆಗೆ ಬರಬಾರದಂತಾನ ಗುರುಗಳು ನಮ್ಮ ಮನೆಗೆ ಪಾದವನ್ನು ಹಾಕಬಾರದು. ಆದ್ರೆ ಗುರುವಿನ ಮೇಲೆ ಪ್ರೇಮವನ್ನ ಬಿಟ್ಟಿಲ್ಲ, ಗುರುವಿನ ಮೇಲೆ ಸುಂದರವಾಗಿರ್ತಕ್ಕಂಥ ಪ್ರೇಮವನ್ನು ಇಟ್ಟಾನೆ. ಇದು ಗುರು ಮನೆಗೆ ಬರುವುದು ಬೇಡ ಅಂತಾನ. ವರ್ಷಕ್ಕೆ ಹೊಲದೊಳಗ ಬೆಳೆ ಏನಾದರೂ ಬೆಳೆದಿತ್ತು ಅಂತಂದ್ರೆ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯ ಆಗ್ತಿತ್ತಲ್ಲ ಶಿಷ್ಯನಿಗೆ 2 ಚೀಲ ಆದ್ರೆ 2 ಚೀಲ ಜೋಳ ಆಗಿರಬಹುದು, ಕವಳೆ ಆಗಿರಬಹುದು, ಏನು ತನಗೆ ತಿಳಿತದಲ್ಲ ಮನಸ್ಸಿಗೆ ಬಂದಿದ್ದು ಮಠಕ್ಕ ಹಾಕಿ ಕಳಿಸ್ತಿದ್ದ. ಯಪ್ಪ ನನ್ನ ಅಳಿಲು ಸೇವೆ ಅಂತ ತಿಳ್ಕೊಂಡು ಮಠಕ್ಕ ಹಾಕಿಸಿ ಕಳಿಸ್ತಿದ್ದ. ಹಿಂಗ ಶಿಷ್ಯ ತನ್ನ ಕೆಲಸ ಮಾಡ್ತಿದ್ದ. ಗುರುವಿನ ಮಠಕ್ಕೆ 10 ವರ್ಷಗಳ ಕಾಲ ಕಾಲು ಕಡಿಯನ್ನ ಕಳಿಸ್ಕೋಂತ ತನಗಿಷ್ಟು ತಿಳಿದಷ್ಟು ಕಾಣಿಕೆಯನ್ನ ಕೊಟ್ಕೋಂತ ಸೇವಾ ಮಾಡುತ್ತಿದ್ದ. ಆದ್ರೆ ಗುರುವಿಗೆ ಶಿಷ್ಯನ ಮೇಲೆ ಬಹಳ ಪ್ರೇಮ ಇತ್ತು. ಗುರುಗಳಂತಾರ, ನನ್ನ ಶಿಷ್ಯ ನನ್ನ ಮಠಕ್ಕೆ ನಾನು ಏನೂ ಕೇಳೋದಿಲ್ಲ, ಕೇಳಲಾರದ ನನ್ನ ಮಠಕ್ಕೆ ದವಸ ಧಾನ್ಯಗಳನ್ನು ಕಳಿಸ್ತಾನೆ, ನನಗೊಂದಿಷ್ಟು ಕಾಣಿಕೆಯನ್ನು ಕಳಿಸ್ತಾನೆ. ನನ್ನ ಶಿಷ್ಯನ ಮನೆ ಹೆಂಗದ, ನನ್ನ ಶಿಷ್ಯ ಚಲೋ ಅದೇನ ಇಲ್ಲ, ಅವನ ಜೀವನ ಹೆಂಗ ನಡೆದಾದೆ, ಅವ ಹೆಂಗ ಇದ್ದಾನ, ಅವನೊಂದು ಸ್ವಲ್ಪ ನೋಡಬೇಕನ್ನುವಂಥ ಆಸೆ ಗುರುಗಳಿಗೆ ಹುಟ್ಟುತ್ತದೆ. ಯಾವಾಗ ಗುರುಗಳಿಗೆ ಶಿಷ್ಯನನ್ನ ನೋಡುವಂತ ಹಂಬಲ ಆಯಿತು, ಶಿಷ್ಯನನ್ನ ಹಂಬಲಿಸಿ ಗುರುಗಳು ಬರುತ್ತಾರೆ. ಮನೆಗೆ ಬಂದಾಗ ಯಾವಾಗ ಗುರುಗಳು ಬರೋದು ನೋಡದವ ಮನೆ ಬಿಟ್ಟು ಓಡೋಗ್ಬಿಟ್ಟೆವ. ಮನೆಯೊಳಗೆಲ್ಲ ಮನೆಯೊಳಗೆ ಹೆಂಡತಿ. ರೈತರ ಮನೆ ಹೆಂಗಿರುತ್ತದೆ? ರೈತರ ಮನೆ ಹೆಂಗಿರ್ತದೆ? ದನ ಕರುಗಳಿರ್ತವೆ, ಕುರಿಗಳಿರ್ತವೆ, ಎಮ್ಮೆಗಳಿರ್ತದೆ, ಎಲ್ಲ ಮನೆ ತುಂಬ ಅಷ್ಟೊಂದು ಸ್ವಚ್ಛ ಇರೋದಿಲ್ಲ ರೈತರ ಮನೆ. ಯಾಕಂದ್ರೆ ಹೊಲದೊಳಗೆ ಕೆಲಸ ಮಾಡಬೇಕಲ್ಲ, ಕಾಯಕ ಮಾಡಬೇಕಲ್ಲ. ಇಡೀ ಜಗತ್ತಿಗೆ ರೈತ ಬೆನ್ನೆಲು ಬಂದು ಆತ ಒಂದಿಷ್ಟು ಹೊಲದೊಳಗ ಬೆವರು ಹಿಡಿಸಿ ಚಂದ ಕೆಲಸ ಮಾಡಿ ಬಿತ್ತನೆಯನ್ನ ಮಾಡಿ ಕಣವನ್ನ ರಾಸಿಯನ್ನ ಮಾಡಿ ಮನೆಗೆ ತೆಗೆದುಕೊಂಡು ಬಂದ್ರೆ ಮಾತ್ರ ಇಡೀ ಜಗತ್ತಿಗೆ ಅನ್ನ, ಇಲ್ಲಂದ್ರೆ ಜಗತ್ತಿಗೆ ಅನ್ನ ಇಲ್ಲ. ಸಿಸ್ಟಮ್ ಮುಂದೆ ಕೂತ್ಕೊಂಡು ನಾವು ಸಿಸ್ಟಮ್ ಕೆಲಸ ಮಾಡಿದ್ರೆ ಬರುವುದಿಲ್ಲ ಪ್ರಸಾದ. ಅದು ಒಂದು ಕೆಲಸ. ಮೈಕ್ ಮುಂದೆ ಕೂತ್ಕೊಂಡು ನಾವು ಮಾತಾಡಕತ್ತೀವಿ, ಪ್ರಸಾದ ಬರ್ತದೇನು? ಬರುವುದಿಲ್ಲ. ಇಡೀ ಜಗತ್ತಿಗೆ ಪ್ರಸಾದವನ್ನ ಹಾಕ್ತಕ್ಕಂಥವನು ಮಹಾನ್ ರೈತ. ಅಂತಹ ರೈತನಿಗಾಗಿ ಪ್ರತಿನಿತ್ಯ ದೇವರ ಜಗಲಿಯ ಮೇಲೆ ಕುಳಿತುಕೊಂಡು ಆ ಅಂತ್ಯದಲ್ಲಿ ಕುಳಿತುಕೊಂಡು ಪೂಜಾ ಮಾಡುವಂತ ಸಂದರ್ಭದೊಳಗೆ ಏನು ಬೇಡಬೇಕಂದ್ರೆ ದೇವರ ಹತ್ರ, ಯಪ್ಪ ಒಂದೇ ಮಾತು ಬೇಡುತ್ತೇವೆ, ನನಗೆ ಒಳ್ಳೇದು ಮಾಡೋದು ಆಮೇಲೆ ಇರಲಿ ವಿಚಾರ. ಇಡೀ ದೇಶಕ್ಕಾಗಿ ಗಡಿನಾಡನ್ನ ಕಾಯ್ತಕ್ಕಂಥ ನಮ್ಮ ಯೋಧರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗ ಬಹಳ ಚಲೋ ನೋಡ್ಕೊಂಡು ತಿಳ್ಕೊಂಡು ಒಂದು ಕಡೆ ಬೆಡ್ಕೋಬೇಕು, ಇನ್ನೊಂದು ಕಡೆ ಇಡೀ ಜಗತ್ತಿಗೆ ರೈತ ಅನ್ನವನ್ನು ಹಾಕ್ತಾನ. ಆ ರೈತ ಚಂದ ಬೆಳೆ ಬೆಳಿತಾನಲ್ಲ, ಆ ಬೆಳೆ ಬೆಳೆದ ಮಾಲಿಗೆ ಒಳ್ಳೆಯ ರೇಟ್ ಬರಲಿ ತಿಳ್ಕೊಂಡು ಸರ್ವರ ಸಹಿತವಾಗಿ ಪ್ರತಿನಿತ್ಯ ಬೇಡಿಕೊಳ್ಳಬೇಕು. ಯಾಕಂದ್ರೆ ರೈತ ಚಲೋ ಇದ್ರೆ ನಾವು ಚಲೋ ಇರ್ತೀವಿ, ರೈತ ಚಲೋ ಇಲ್ಲ ಅಂದ್ರೆ ನಾವು ಚಲೋ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಲೋ ಬಟ್ಟೆಗಳನ್ನು ಹಾಕಲಿಕ್ಕೆ ಕಾರಣ ರೈತ, ಚಲೋ ಊಟವನ್ನು ಮಾಡಲಿಕ್ಕೆ ಕಾರಣಕ್ಕೂ ಸಹಿತವಾಗಿ ರೈತ ಇದ್ದಾನಂದ ಬಳಿಕ ನಾವೆಲ್ಲ ವಿಚಾರ ಮಾಡಬೇಕಲ್ಲ. ಇಲ್ಲಿ ಹಂಗ ವಿಚಾರ ಮಾಡಿಕೊಂಡು ಪರಮ ಪೂಜ್ಯರು ಗುರು ಶಿಷ್ಯನ ಮನೆಗೆ ಬಂದರು. ಶಿಷ್ಯ ಯಾವಾಗ ನನ್ನ ಗುರುಗಳು ಶಿಷ್ಯನ ಮನೆಗೆ ಬಂದಾಗ
ಶಿಷ್ಯ ಮನೆ ಬಿಟ್ಟು ಓಡೋರು. ಮನೆಗೆ ಯಾಕೆ ಬಂದ್ರಿ ಇವರು, ಕೇಳಲಾರ್ದಂಗೆ ಎಲ್ಲ ಕಳಿಸ್ಕೊಡ್ತೇನೆ, ನನ್ನ ಮನೆಗೆ ಯಾಕೆ ಬಂದ್ರೆ ಅಂತ ದೊಡ್ಡ ಚಿಂತೆ ಇರ್ತದ್ರಿ ಶಿಷ್ಯಾಗ. ಆದ್ರೆ ಬೆಳಗ್ಗೆ ಗುರುಗಳು ಮನೆಗೆ ಬಂದಾರ, ಮಧ್ಯಾಹ್ನ ಹೆಂಡತಿ ಗಂಡ ಗೆಳಿ ಕಳಿಸ್ಯಾಳೆ. ಪರಮ ಪೂಜ್ಯರ ಮನೆಗೆ ಬಂದಾರೆ ನಿನ್ನ ನೋಡ್ಬೇಕಂತ, ಮನೆಗೆ ಬಾ ಅಂತ ತಿಳ್ಕೊಂಡು ಹೆಂಡತಿ ಹೇಳಿ ಕಳಿಸ್ತಾಳೆ. ಗುರುಗಳು ಬಂದವರದಲ್ಲಿ ಚಂದ ಚಲೋ ಪ್ರಸಾದ ಮಾಡಿಸು ಕಳಿಸಿಬಿಡು ಗುರುಗಳಂತ. ನಾ ಬರೋದಿಲ್ಲ ಗುರುವಿನ ಬಳಿ, ನಾ ಬರೋದಿಲ್ಲ ಗುರುವಿನ ಬಳಿ ಅಂತ. ಅವಾಗ ಇದು ಎಷ್ಟೊತ್ತಾಯ್ತು, ಎಷ್ಟೊತ್ತಾದರೂ ಆಗಲಿ ಇವತ್ತು ನಾ ಶಿಷ್ಯನ ನೋಡಬೇಕು, ಶಿಷ್ಯನ ನೋಡಿಕೊಂಡು ಮುಂದೆ ನಾವು ಹೋಗಬೇಕು, ಅಲ್ಲಿ ತನಕ ನಾವು ಹೋಗೋದಿಲ್ಲ ಅಂದ್ರೆ 6 ಗಂಟೆ ಹೊಡಿತು. ಎಷ್ಟೊತ್ತು ಹೋಗ್ತಾನ್ರಿ ಮನೆ ಬಿಟ್ಟು, ತನ್ನ ಗೂಡಿಗೆ ತಾನು ಮರಳಿ ಬರಬೇಕಲ್ಲ. ಶಿಷ್ಯ ಮನೆಗೆ ಬಂದ, ಗುರುಗಳಲ್ಲೇ ಇದ್ರು. ಯಾಕಪ್ಪ ನನ್ನ ಜೊತೆ ಮಾತನಾಡೋದಕ್ಕೆ ನಿನಗೆ ಇಷ್ಟ ಇಲ್ವೇ? ಬೆಳಗ್ಗಿಂದ ನಿನಗಾಗಿ ಕಾಯ್ತಾ ಇದ್ದೀನಿ ನೋಡ್ರಿ. ಅರ್ಥ ಎಟ್ಟತ್ತ ಗುರುವಿನಲ್ಲಿ ಶಿಷ್ಯನ ಮೇಲೆ ನಿಜವಾದ ಪ್ರೇಮತ್ವ ಅಂತಕ್ಕಂಥದ್ದು ಹುಂಕರಿಸಿತ್ತು ಅಂತಂದರೆ, ಶಿಷ್ಯನ ಬಿಟ್ಟು ಗುರು ಇರೋದಿಲ್ಲ, ಗುರುನ ಬಿಟ್ಟು ಶಿಷ್ಯ ಇರೋದಿಲ್ಲ. ನಿಜವಾದ ಪ್ರೇಮ ಇರಬೇಕು ಅವರಿಬ್ಬರ ಬಳಿ. ನಿಜವಾದ ಪ್ರೇಮ ಇತ್ತು ಅಂತಂದ್ರೆ ಬಹಳ ಚಂದ ಬಾಂಧವ್ಯ ಇರುತ್ತದೆ. ಆ ಬಾಂಧವ್ಯಕ್ಕಾಗಿ ಗುರುಗಳು ಕಟ್ಟು ಬಿದ್ದಿದ್ರು. ಶಿಷ್ಯ ಬಂದ ಬಳಿಕ ಏನೋ ನಿನ್ನ ಆಕಾರ ಅಂತ, ಯಾಕಂದ್ರೆ ಅವ ಸ್ನಾನ ಮಾಡಿರೋದಿಲ್ಲ, ಹೆಂಗೆಂಗೋ ಇರ್ತಾನ. ಅವು ವಾರಕ್ಕೊಮ್ಮೆ ಸ್ನಾನ ಮಾಡುತ್ತಿದ್ದೇರೋ, 8 ದಿನಕ್ಕೊಮ್ಮೆರೆ ವಾರಕ್ಕೊಮ್ಮೆ ಸ್ನಾನ ಮಾಡಿದರೆ ಮತ್ತೆ ಹೆಂಗಿರ್ತಾನೆ ಮನುಷ್ಯ. ಬಹಳ ಬಟ್ಟೆ ಎಲ್ಲ ಭಾಳ ಗಲೀಜಾಗಿತ್ತು. ಗುರುಗಳು ಏನು ಮಾಡಿದರು, ನಿನ್ನ ಮನೆಯೊಳಗೆ ಇವತ್ತು ಒಂದು ದಿನ ವಾಸ್ತವ್ಯ ಉಡ್ತೀನಿ ಅಂತ ಹೇಳ್ತಾರೆ. ಗುರುಗಳೇ ಮತ್ತ್ಯಾಕೆ ವಾಸ್ತವ್ಯ ಉಡ್ತೀರಿ, ಊರಿಗೆ ಹೋಗ್ಬಿಡ್ರಿ ನೀವು, ನಮ್ಮ ಮನೆಯೊಳಗೆ ಮತ್ತ್ಯಾಕೆ ಕರಿತೀರಿ, ಆಶೀರ್ವಾದ ಆಗ್ಯದ ಹೋಗ್ಬಿಡ್ರಿ ಅಂತಾನೆ ಶಿಷ್ಯ. ಇಲ್ಲಪ್ಪ ನನಗೆ ಸಮಾಧಾನ ಆಗಿಲ್ಲ, ನಿನ್ನ ಮನೆಯೊಳಗೆ ನಾ ಇರಬೇಕು ಅನ್ಸದ ನನಗೆ, ನಾ ಇರುತ್ತೀನಿ ಇಲ್ಲಿ ಅಂತ ಒಂದು ದಿನ ಗುರುಗಳು ಮನೆಯೊಳಗೆ ಉಳಿದುಕೊಳ್ತಾರೆ. ರೈತರ ಮನೆ ಹೆಂಗಿರುತ್ತದೆ, ಬೆಳಗ್ಗೆ ಎದ್ದ ತಕ್ಷಣ ಎಂಡಿಗಸ ಬೆಳೆಯೋದು ಎಲ್ಲ ತಮ್ಮ ಪ್ರತಿನಿತ್ಯದ ಕೆಲಸವನ್ನು ಅವರು ಮಾಡ್ತಾರೆ. ಮಾಡಿದ ಬಳಿಕ ಇವ ಸ್ನಾನ ಮಾಡೋದಿಲ್ಲ. ಮತ್ತು ಯಾವಾಗ ಇವು ಸಂಸ್ಕಾರದ ಹಾದಿಯನ್ನು ತಪ್ಪಿದ್ದ, ಈ ಸಂಸ್ಕಾರದ ಹಾದಿಯನ್ನು ಇವು ಕೊಡಬೇಕಂತ ತಿಳ್ಕೊಂಡು ಗುರುಗಳಂತಾರೆ, ಎಲ್ಲ ಕೆಲಸ ಮುಗಿದ ಬಳಿಕ ಇಲ್ಲಿ ಬಾ ಅಂತ ಹೇಳ್ತಾರೆ. ಕರೆದಾಗ ಯಾಕ್ರಿಪ್ಪ ಬುದ್ಧಿ ಅಂತ ಶಿಷ್ಯ ಅಂತಾನ. ಗುರುಗಳು ಹೇಳ್ತಾರೆ, ನೋಡಪ್ಪ ಇನ್ನು ಮುಂದೆ ಇಷ್ಟು ಹಿಂದೆ ಹೆಂಗೆ ಬದುಕಿದ್ದು ನನಗೆ ತಿಳಿಯೋದು, ಆದರೆ ಇನ್ನು ಮುಂದಿನ ಜೀವನ ಏನದಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು. ದೇವರ ಪೂಜೆ ಆದ ಬಳಿಕ ನಿನ್ನ ನಿತ್ಯ ಕರ್ಮಗಳು, ನಿನ್ನ ಕೆಲಸಗಳು ಏನಿದಾವೆ, ಅದನ್ನು ಕರಗಳ ಕೆಲಸ ಏನಿದಾವಲ್ಲ ಎಲ್ಲ ಕೆಲಸ ಮಾಡಬೇಕು. ಅಲ್ಲಿ ತನಕ ಇಲ್ಲ ಅನ್ನುವಂಥ ಮಾತನ್ನು ಗುರುಗಳು ಹೇಳಿದರು. ನೋಡ್ರಿ ಗುರುಗಳೇ, ನಮ್ಮ ಮನೆಗೆ ಬಂದಿರಿ, 2 ಚೀಲ ನಾನು ಕವಳೆಯನ್ನು ಕೊಡ್ತಿದ್ದಲ್ಲ, ಇನ್ನೂ 2 ಚೀಲ ಕೊಡ್ತೀನಿ, ತಗೊಂಡು ಹೋಗಿಬಿಡ್ರಿ, ಏನೂ ನನಗೆ ಹೇಳಿಬೇಡ ಅಂತ ನಾವು ಶಿಷ್ಯ. ಇನ್ನೂ 2 ಚೀಲ ಹೆಚ್ಚಿಗೆ ಕೊಡ್ತೀನಿ, ತೊಗೊಂಡು ಹೋಗಿಬಿಡ್ರಿ. ನಾನು ಬೆಳಗ್ಗೆ ಸ್ನಾನ ಪೂಜೆ ಅಂತ ಮಾಡ್ಕೋತ ಕೂತ್ರ ಹೊರದೊಳಗೆ ಲೇಬರ್ ಸಮಸ್ಯೆ ಭಾಳ ಅದಿಗೆ. ಆ ಲೇಬರ್ ಹೇಳಿದ ಮಾತು ಕೇಳೋದಿಲ್ಲ, ನನಗೆ ಹೊರದೊಳಗೆ ಕಸ ಬೀಳ್ತದ, ಭಾಳ ಸಮಸ್ಯೆ ಅದ ಗುರುಗಳೇ, ನಾನು ದುಡಿಬೇಕು, ನಾನು ಹೋಗ್ತೀನಿ, ನನಗಿದು ದೇವರ ಪೂಜೆ ಮಾಡೋದು ಆಗುವುದಿಲ್ಲ ಅಂತ ಶಿಷ್ಯ ಗುರುಗಳಿಗೆ ಹೇಳಿದಾಗ ಗುರುಗಳು ಹೇಳ್ತಾರೆ, ನೋಡು ಇದು ಜೀವನ ಭಾಳ ಚಂದ, ಶಿವನಿಗಾಗಿ ಒಂದು 5 ನಿಮಿಷಗಳ ಕಾಲ ಮೀಸಲಿಡು, ಮನಸ್ಸಿಗೆ ನೆಮ್ಮದಿ ಇರುತ್ತದೆ, ಶಾಂತಿ ಸಿಗುತ್ತದೆ. ಯಾವುದೇ ಬೇಡರಿ, ಭೂಮಿ ತಾಯಿಯ ಒಡಲೊಳಗ ನಾನು ಕೆಲಸ ಮಾಡಬೇಕು, ಭೂಮಿ ತಾಯಿಗೆ ನನ್ನ ಬೆವರ ಹನಿಯನ್ನು ನಾ ಎಣಿಸಬೇಕು, ಆ ಕೆಲಸದೊಳಗೆ ನನಗೆ ಬಹಳ ಸಮಾಧಾನ ಇದೆ ಅಂತ ತಿಳ್ಕೊಂಡು ಶಿಷ್ಯ ಅಂತಾನ. ಅದು ಒಪ್ಪಿಗೆ ಮಾತದ ಶಿಷ್ಯ, ಅದು ಬಹಳ ಚೆನ್ನಾಗಿ ಕಿಮ್ಮತ್ತಿನ ಮಾತನ್ನು ಹೇಳಕತ್ತಿಕರೆ. ಆದ್ರೆ ಗಂಗಾ ಮಾತೆಯನ್ನು ಒಂದಿಷ್ಟು ಮೇಮೇಲೆ ಹಾಕ್ಕೊಂಡು ಹೋಗಿ ನಿನಗೆ ಇನ್ನಿಷ್ಟು ಒಳ್ಳೇದಾಗ್ತದೋ ಅಂತ ಗುರುಗಳು ಎಟ್ಟು ಪ್ರೀತಿಯಿಂದ ಹೇಳಕತ್ತಾರಲ್ಲ, ಇದು ನಿಜವಾದ ಪ್ರೀತಿ. ಅವಾಗಂತಾನ, ಸ್ನಾನ ಮಾಡು ಅಂದ್ರೆ ಮಾಡ್ತೀನಿ ಗುರುಗಳೇ, ದೇವರ ಪೂಜೆಯನ್ನು ಮಾಡಲಿಕ್ಕಾಗೋದಿಲ್ಲ. ಸ್ನಾನ ಮಾಡು ಅಂದ್ರೆ ಮಾಡ್ತೀನಿ, ದೇವರ ಪೂಜೆಯನ್ನು ಮಾಡಲಿಕ್ಕಾಗೋದಿಲ್ಲ ಅಂದಾಗ ಆಯಿತು, ಒಂದಿಷ್ಟು ಕಟ್ಟಳೆಯ ಬದ್ಧತೆಯನ್ನು ಹಾಕಬೇಕಾಗಿತ್ತಂದ್ರೆ ಸಮಯ ಬೇಕಲ್ಲ. ಏಕಾಏಕಿಯಾಗಿ ಎಲ್ಲ ವಿಷಯಗಳನ್ನು ಹೇಳಿದಂತೆ ಕೇಳುವಂತೆ ಮಾಡಬೇಕಾದರೂ ಆಗೋದಿಲ್ಲ, ಅಷ್ಟು ಸರಳ ಅಲ್ಲ. ಒಂದೊಂದು ಹಂತವಾಗಿ ನನ್ನ ಶಿಷ್ಯನನ್ನು ಸುಧಾರಣೆಯನ್ನು ಮಾಡಬೇಕಂತ ತಿಳ್ಕೊಂಡ್ರು ಗುರುಗಳು. ಮತ್ತೆ ಮುಂದೆ ಸಮಯ ಏನು ಮಾಡ್ತಾರೆ ಅಂದ್ರೆ, ಸ್ವಲ್ಪ ದಿನಗಳ ಕಳೆದ ಬಳಿಕ ಮತ್ತೆ ಪರಮ ಪೂಜ್ಯರು ಬರ್ತಾರೆ. ಪರಮ ಪೂಜ್ಯರು ಬಂದ ಬಳಿಕ ಮನೆಯೊಳಗೆ ಮತ್ತೆ ಸ್ನಾನ ಮಾಡ್ತಾರೆ. ಸ್ನಾನ ಆದ ಬಳಿಕ ಶಿಷ್ಯ ಶಿಷ್ಯನ ಹೆಂಡತಿ ಹೇಳ್ತಾರ, ಆ ತಾಯಿ ಲಿಂಗ ಪೂಜೆಗೆಲ್ಲ ಅಡಿ ಮಾಡ್ತಾಳ.
ಎಲ್ಲ ಲಿಂಗ ಪೂಜೆಗೆ ಅಣಿ ಮಾಡಿದ ಬಳಿಕ ರೆಡಿ ಆಗ್ತದೆ. ಲಿಂಗ ಪೂಜೆ ಎಲ್ಲ ಮುಗಿದ ಬಳಿಕ ಮತ್ತು ಪ್ರಸಾದ ಸಮಯ. ಆ ತಾಯಿ ಪ್ರಸಾದಕ್ಕೆ ಬಡಿಸ್ತಾಳೆ. ಪ್ರಸಾದಕ್ಕೆ ಬಡಿಸಿದ ಬಳಿಕ ಸಾಷ್ಟಾಂಗ ಹಾಕಬೇಕಲ್ಲ ಇಲ್ಲಿ. ಅವಾಗ ಅವ ಬಂದ ಬಳಿಕ ಸಾಷ್ಟಾಂಗ ಹಾಕು ಅಂತ ಹೇಳ್ತಾರೆ. ಸಾಷ್ಟಾಂಗ ಹಾಕ್ತಾರೆ. ಸಾಷ್ಟಾಂಗ ಹಾಕಿದ ಬಳಿಕ ಸಾಷ್ಟಾಂಗ ಮುಗೀತು. ನಂದು ಒಂದು ಆಜ್ಞೆ ಅದ, ನಿನ್ನ ಮೇಲೆ ಎದ್ದೇಳಬೇಕಾಗ್ಯಾರ. ಸ್ವಾಮಿಗಳು ಇಲ್ಲಿ ಸಹಿತ ಭಿನ್ನಾಗಿ ಬರ್ತಾರಲ್ರಿ ಪ್ರಸಾದಕ್ಕೆ ಬಂದಾಗ ಸಾಷ್ಟಾಂಗ ಹಾಕ್ತಿರಲಿಲ್ಲ ನೀವಲ್ಲ. ಸಾಷ್ಟಾಂಗ ಹಾಕಿದೊಳಗೆ ಎದ್ದೇಳಬೇಕಾದ್ರೆ ಏನಂತ ಹೇಳ್ತೀವಿ ನಾವು, ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ಲ ಸಂತ ಮಹಾತ್ಮರು. ಅವ್ರು ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟಾಗ ನೀವು ಮೇಲೆ ಎದ್ದೇಳಬೇಕು, ಅಲ್ಲಿ ತನಕ ಎದ್ದೇಳುವ ಹಾಗಿಲ್ಲ. ಅವಾಗ ನಂದು ಒಂದು ಕಟ್ಟಳೆಯ ಮಾತುಗಳಿದ್ದಾವೆ, ನನ್ನ ಮಾತುಗಳನ್ನ ನೀ ಕೇಳಬೇಕು. ನೀ ನನ್ನ ಮಾತುಗಳನ್ನ ಕೇಳಬೇಕು. ಅವಾಗಂತಾರೆ ಎಲ್ಲ ಸಾಷ್ಟಾಂಗದ ಮಂತ್ರಗಳು ಮುಗಿದ ಬಳಿಕ ಪರಮ ಪೂಜ್ಯರು ಹೇಳ್ತಾರೆ, ನೋಡಪ್ಪ ಸ್ನಾನ ಮಾಡುವಂತ ಮೊದಲು ಹೇಳಿದ್ದೆ, ಸ್ನಾನ ಮಾಡ್ಲಾಕತ್ತಿದ್ದಿ, ಭಾಳ ಖುಷಿಯಾಗ್ಯದ. ಅದ್ರ ಜೊತೆಗೆ ನೀನು ಚಂದ ಅಣಿಗೆ 3 ಬಳ್ಳಿ ವಿಭೂತಿ ಹಚ್ಚಿಕೊಂಡು ದೇವರ ಪೂಜೆಯನ್ನ ಮಾಡಬೇಕು ಪ್ರತಿನಿತ್ಯಲು ಅಂತ ಹೇಳ್ತಾರೆ ಗುರುಗಳು. ಸಾಧ್ಯವಿಲ್ಲದ ಮಾತು ಗುರುಗಳೇ. ಮನೆಯೊಳಗೆ ಬೇಕನಿಸಿದ್ರೆ ಊಟ ಮಾಡ್ರಿ, ಬೇಡ ಅಂದ್ರೆ ಹಂಗ ಎದ್ದು ಹೋಗ್ಬಿಡ್ರಿ, ನನ್ನ ಸಂತೋಷದ ಅಂತ ನಾವು ಶಿಷ್ಯ. ನೀವು ಸಂತೋಷದ ಊಟ ಮಾಡ್ರಿ, ಇಲ್ಲಾಂದ್ರೆ ಹಂಗ ಹೋಗ್ಬಿಡ್ರಿ, ನನಗೆ ಬಹಳ ಸಂತೋಷದ ಅಂತ. ಅವಾಗ ಗುರುಗಳು ಶಿಷ್ಯನನ್ನ ತಿದ್ದಬೇಕಾಗ್ಯದೆ, ಶಿಷ್ಯನಿಗೆ ಸಂಸ್ಕಾರವನ್ನ ಕೊಡಬೇಕಾಗ್ಯದೆ. ಅದಕ್ಕೆ ಏನು ಮಾಡ್ತಾರೆ, ಬರ್ರಿ ಮತ್ತೇನಾಯಿತು ಅಂದ್ರೆ ಇಲ್ಲಿ ಸ್ವಲ್ಪ ಸಮಯ ತಗೊಂಡು ಗುರುಗಳು ಹೇಳ್ತಾರೆ, ನನಗ ಶಿಷ್ಯ ಒಟ್ಟಾರೆ ಹೇಳ್ತಾನೆ, ಯಾವುದೇ ಪೂಜೆಗಳನ್ನ ನನ್ನಿಂದ ಮಾಡ್ಲಿಕ್ಕಾಗೋದಿಲ್ಲ ಗುರುಗಳೇ ಅಂತ. ಮತ್ತೆ ಮುಂದೊಂದು ವರದು ಮಾತು ಹೇಳ್ತಾನ, ಯಾವಾಗ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ನೀನು ಬೆಳಗ್ಗೆ ಲಿಂಗ ಪೂಜೆಯನ್ನಾದ್ರೂ ಮಾಡ್ಕೋಬೇಕು. ನೀ ದೂರ ಹೋತ್ರಿ ಅಂತ ಲಿಂಗ ಪೂಜೆ ನಾವು ಮಾಡ್ಕೋತೀವಿ, ಮತ್ತೆಲ್ಲರೂ ಮಾಡ್ಕೋತೀರಿಲ್ಲ. ಮುಂದೆ ಸಂದರ್ಭ ಪುರಾಣದೊಳಗೆ ಭಾಳ ಚಂದ ಬರುತ್ತದೆ, ಹೇಳ್ತೇನೆ ಅದನ್ನ. ಯಪ್ಪ ಲಿಂಗ ಪೂಜೆ ಮೊದಲಾಗೋದಿಲ್ಲ, ಆಗ್ತಾರೆ ಗುರುಗಳು. ಯಾವಾಗ ಲಿಂಗ ಪೂಜೆ ಮಾಡ್ಕೊಳ್ಳೋದು ಆಗೋದಿಲ್ಲ ಅಂದಾಗ ಮತ್ತು ಅಣಿಗೆ 3 ಬಣ್ಣ ಚಂದ ವಿಭೂತಿನಾದ್ರೂ ಹಚ್ಕೋಬೇಕಲ್ಲ. ಯಾರು ಹಚ್ಕೊಂಡ್ಬಂದಿರಪ್ಪ ಇದ್ರೊಳಗೆ ಚಂದ ಕಾಣುವಂತ? ಯಾಕಂದ್ರೆ ನಿಮ್ಮ ಮೇಲೆ ನಮಗೆ ಪ್ರೇಮ ಅದ ಹೇಳ್ತೀವಿ. ಚಂದ 3 ಬಳ್ಳ ಅಣಿಗೆ ವಿಭೂತಿ ಹಚ್ಕೊಂಡ್ಬಂದು ಬಿಟ್ರೆ ಎಷ್ಟು ಚಂದ ಕಾಣ್ತೀರಿ, ಬಸವಣ್ಣ ಕಣ್ಣಂಗೆ ಕಾಣ್ತೀರಿ. ತಾಯಂದ್ರ ಅಕ್ಕಮಾದೇವಿ ಕಣ್ಣಂಗೆ ಕಾಣಬೇಕು, ಶರಣರು ಬಸವಣ್ಣನವರು ಕಣ್ಣಂಗೆ ಕಾಣಬೇಕು. ಎಷ್ಟು ಚಂದ 3 ಬಳ್ಳ ವಿಭೂತಿನೊಳಗೆ ಅಷ್ಟು ಚಲೋ ಕಾಣ್ತೀವಿ ನಾವು. ಆದ್ರೆ ಇಲ್ಲಿ ಗುರುಗಳು ಹೇಳ್ತಾರೆ ಶಿಷ್ಯನಿಗೆ, ನೋಡಪ್ಪ ಲಿಂಗ ಪೂಜೆ ಮಾಡಿಕೊಳ್ಳಲಿಕ್ಕೆ ನಿನ್ನಿಂದ ಆಗೋದಿಲ್ಲ ಅಂತಂದ್ರೆ ಚಂದ 3 ಬಳ್ಳ ವಿಭೂತಿ ಅಣಿಗೆ ಹಚ್ಕೋಬೇಕು ಅಂತ. ರೇ ಗುರುಗಳೇ ಆಗೋದಿಲ್ಲ ಅಂದ. ಯಾವಾಗ ಆಗೋದಿಲ್ಲ ಅಂದ್ರೆ ಹಠ ತೊಟ್ಟ ಊಟ ಮಾಡಿದ್ರೆ ಮಾಡ್ರಿ, ಇಲ್ಲಿ ಹೋಗ್ಬಿಟ್ರಿ ಗುರುಗಳು, ಯಾಕ್ರಿ ನಮಗೆ ಬಿಡ್ರಿ ನನ್ನ ಅಂತನವ ನಮ್ರತೆಯಿಂದ ಹೇಳ್ತಾನೆ. ಆದ್ರೆ ಗುರುಗಳು ಬಿಡುತ್ತಿಲ್ಲ. ಒಟ್ಟಾರೆಯಾಗಿ ಗುರುಗಳು ಹೇಳ್ತಾರೆ, ನೋಡಪ್ಪ ನೀ ಅಣಿಗೆ 3 ಬಳ್ಳ ವಿಭೂತಿ ಹಚ್ಕೊಳ್ಳೇಬೇಕು. ನೀನು ಯಾವಾಗ ಹಚ್ಕೊಳ್ಳೋಕೆ ಆಗೋದಿಲ್ಲ ಅಂದ್ರೆ ಇನ್ನೊಂದು ಮಾತು ಹೇಳ್ತೀವಿ, 3 ಬಳ್ಳ ಅಣಿಗೆ ವಿಭೂತಿ ಹಚ್ಕೊತಾರಲ್ಲ ಅವ್ರ ಮುಖನಾದರೂ ನೋಡಿ ಮುಂದೆ ನೀ ಕೆಲಸ ಮಾಡಬೇಕು, ಅಲ್ಲಿ ತನಕ ನೀ ಕೆಲಸ ಮಾಡೋಂಗಿಲ್ಲ. ಅಲ್ಲಿ ತನಕ ನೀ ಕೆಲಸ ಮಾಡುವ ಹಾಗೆ ಇಲ್ಲ. ಯಾವಾಗ ಈ ಮಾತು ಒಪ್ಪಿದ, ಯಾಕೆ ಒಪ್ಪಿದ ಅಂದ್ರೆ ಆಯ್ತು ಗುರುಗಳೇ, 3 ಬಳ್ಳಿ ಯಾರ ಅಣಿಗೆ ವಿಭೂತಿ ಹಚ್ಕೊತಾರಲ್ಲ ಅವ್ರ ಮುಖ ನೋಡು ಅಂತ ಹೇಳಿರಿ, ಅವ್ರ ಮುಖ ನಾನು ನೋಡುತ್ತೀನಿ ಅಂದವು. ಒಪ್ಪಿಕೊಂಡ ಪರಮ ಪೂಜ್ಯರು ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಆದ ಬಳಿಕ ಮುಂದೆ ಪೂಜ್ಯರು ತಮ್ಮ ಮಠಕ್ಕೆ ಹೋಗ್ತಾರೆ. ತನ್ನ ಪ್ರತಿನಿತ್ಯದ ಕೆಲಸ ಮಾಡಬೇಕಲ್ಲ. 1 ವಾರ 15 ದಿನಗಳ ಕಾಲ ಪಕ್ಕದ ಮನೆಯ ಒಂದು ಹುಡುಗ ಚಂದ ಭಾಳ ಚಲೋ ವಿಭೂತಿ ಹಚ್ಕೊಂತಿದ್ರೆ ಆ ಮಗು ವಿಭೂತಿ ಹಚ್ಕೊಂಡು ಹುಡುಗ ಕಾಣ್ತಿದ್ದ. ಒಟ್ಟಾರೆ ಯಾರೋ ದೊಡ್ಡವರು ವಿಭೂತಿ ಹಚ್ಕೊಂಡ್ರು ಕಣ್ಣಿಗೆ ಬೀಳ್ತಿದ್ರು ಪ್ರತಿನಿತ್ಯ. ವಿಭೂತಿ ಹಚ್ಚಿಕೊಂಡವರ ಮುಖವನ್ನ ನೋಡಿ ತನ್ನ ಕಾಯಕದೊಳಗ ತಲ್ಲೀನರಾಗುತ್ತಿದ್ದ. ಆದ್ರೆ ಒಂದು ದಿನ ಯಾವುದೋ ಒಂದು ಊರಿಗೆ ಹೋಗಬೇಕಾಗಿದೆ. ವಿಭೂತಿ ಹಚ್ಚಿಕೊಂಡವರ ಮುಖ ನೋಡಿ ಮುಂದೆ ತನ್ನ ಕೆಲಸ ಮಾಡಬೇಕಂತ ಪರಮ ಪೂಜ್ಯರು ಹೇಳ್ಯಾರ. ಅವರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟಾನೆ. ನಾವು ಸಹಿತವಾಗಿ ಕುದುರೆ ಮೋತಿಯೊಳಗ ಮಹಾಪುರಾಣ ಪ್ರಾರಂಭ ಆಗಿದೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳಿರ್ತಾರೆ.
ಪರಮ ಪೂಜ್ಯರು ಯಾರ್ಯಾರಿಗೆ ಏನೇನು ಕೆಲಸಗಳನ್ನು ಒಪ್ಪಿಸಿರ್ತಾರೆ ಅಥವಾ ಕಮಿಟಿ ಬಳಗದೊಳಗೆ ಯಾರ್ಯಾರಿಗೆ ಏನಾದರೂ ಒಂದೊಂದು ಕೆಲಸಗಳನ್ನು ಹೇಳಿದರೆ, ಇದು ನಮ್ಮ ಒಂದು ಮನೆ ಕುದುರೆಮೋತಿ ಅಂತಕ್ಕಂಥ ಒಂದು ಗ್ರಾಮ, ಈ ಮನೆಯ ಕೆಲಸಗಳನ್ನು ಯಾರು ಹೇಳಿದ್ರೇನು ಹೇಳಲಿಕ್ಕೇನು ಸಮಯ 5 ಹೊಡಿತು ಅಂತಂದ್ರೆ ಇಲ್ಲಿ ಮಠದ ಮುಂದೆ ಬಂದು ಏನು ಕೆಲಸ ಇರ್ತಾವ ಎಲ್ಲ ಕೆಲಸವನ್ನ ಮಾಡೋಣ, ನಮ್ಮೂರಿನ ಹಿರಿಮೆಯನ್ನ ಗರಿಮೆಯನ್ನ ಹೆಚ್ಚಿಸೋಣ ಅನ್ನುವಂಥ ಊರು ಯಾವುದಾದ್ರೂ ಇದ್ರ ಅದು ಕುದುರೆಮೋತಿ ಅನ್ನುವಂಥ ಊರು ಅಂತ ಬೇರೆ ತಟ್ಟುಕೊಂಡು ಹೇಳಿದ್ರೆ ಮಾಡೋದಲ್ಲ, ಹೇಳಲಾರ್ದ ಬಂದು ಮಾಡ್ತೀವಲ್ಲ ಅದು ನಿಜವಾದ ಕಾಯಕ, ಅದು ಭಗವಂತನಿಗೆ ಅರ್ಪಣೆ ಆಗ್ತಾರೆ. ಅಂತ ಕಾಯಕವನ್ನು ನಾವು ಮಾಡಬೇಕಲ್ಲ. ಗುರುವಿನ ಅಣತೆಯಂತೆ ಒಪ್ಪಿಕೊಂಡಾನೆ. 3 ಬಳ್ಳು ಹಣಿಗೆ ವಿಭೂತಿ ಹಚ್ಚಿಕೊಂಡವ್ರ ಮುಖ ನೋಡಿ ಮುಂದೆ ಹೋಗ್ತೀನಿ ಅಂತ ಹೇಳ್ಯಾನಲ್ಲ, ಅದಕ್ಕೆ ಅಪ್ಪಣೆ ತಗೊಂಡಾನಂದ ಬಳಿಕ ನೋಡ್ಕೊಂಡು ಮುಂದೆ ಹೋಗ್ಬೇಕಲ್ಲಿ ತನಕ ಹೋಗಂಗಿಲ್ಲ. ಊರಿಗೆ ಹೋಗ್ಬೇಕಾಗ್ಯದ ತನ್ನಂದಾಗ್ಯದ, ಯಾರೂ ಕಣ್ಣಿಗೆ ಬೀಳ್ತಿಲ್ಲ. ವಿಭೂತಿ ಹಚ್ಚಿಕೊಂಡವ್ರ ಮುಖ ನೋಡಿದ್ರೆ ಮುಂದೆ ಹೋಗ್ಬೇಕು, ಇಲ್ಲಂದ್ರೆ ಇಲ್ಲ. ಯಾರೂ ಕಣ್ಣಿಗೆ ಬೀಳುತ್ತಿಲ್ಲ. ಹೆಂಗೆ ಮಾಡೋದು? ಬಹಳ ಚಿಂತೆ ಅವಾಗ. ನಡ್ಕೋತ ಊರು ದಾಟಿ ಹೋದ, ಸಮಾಧಾನ ಆಗಲಿಲ್ಲ. ಹೊಲದೊಳಗೆ ಕೆಲಸ ಮಾಡುವಂಥ ಒಳ್ಳೆ ಮನುಷ್ಯ ಹೊಲಕ್ಕರ ಹೋದ್ರು ಎಲ್ಲಾರ ಸಮಾಧಾನ ಆಗ್ಬೋದು ಅಂತ ತಿಳ್ಕೊಂಡು ಹೊಲಕ್ಕೆ ನಡ್ಕೋತ ಹೊರಟಿದ್ದ. ಅಲ್ಲಿ ಒಬ್ಬ ಮನುಷ್ಯ ಏನು ಮಾಡಿದ ಅಂತಂದ್ರೆ, ಕಣ್ಣಿಗೆ ಬೀಳ್ತಾನ. ಅವ ತನ್ನ ಹೊಲದೊಳಗೆ ತೆಗೆದು ತೊಡುವಂಥ ಸಂದರ್ಭದೊಳಗೆ ಆ ಮನುಷ್ಯ ಏನಂತಾನ ಅಂತಂದ್ರೆ, ನನಗೆ ಸಿಕ್ತು ಅಂತ ಆ ಮನುಷ್ಯ ಅಂತಾನ. ಇವು ಮುಂದೆ ಹೋದಂಗೆಲ್ಲ ಚಂದ ಅವ 3 ಅಣಿಗೆ 3 ಬಳ್ಳಿ ಬೂತಿ ಹಚ್ಕೊಂಡಿದ್ದ. ನಾನು ನೋಡಿದೆ ಇವ ಏಳು ಗೋಡಿ ಬರ್ಲಕತ್ತಿದ. ಯಾವಾಗ ಗೋಡಿ ಬರ್ಲಕತ್ತಿದಲ್ಲ ಅವ ಅಂದ, ನೀ ನೋಡಿದಿ, ಎಲ್ಲಿ ಹೇಳಬೇಡ, ಇಲ್ಲಿ ಬಾ, ಎಲ್ಲಿ ಹೇಳಬೇಡ, ಇಲ್ಲಿ ಬಾ. ನಾ ನೋಡಿದೆ ಅವನು ಹಾಕೊಂಡು ಬಂದಾನೆ. ಏನ್ ನೋಡಿದಿ? ನಾ ನೋಡಿದೆ ಅಂದಾಗ ಅವ ಅಂತಾನ, ನನಗರ್ಧ ನಿನಗರ್ಧ ಏನ್ ಸಿಗ್ತೀರಿ? ಆ ಮನುಷ್ಯನಿಗೆ 3 ಬಳ್ಳು ವಿಭೂತಿಯನ್ನು ಹಚ್ಕೊಂಡು ತನ್ನ ಕೆಲಸ ಅಗಿಲಾಕತ್ತಿದ್ನಲ್ಲ, ಆ ಮನುಷ್ಯನಿಗೆ ಬಂಗಾರದ ನಿಧಿ ಸಿಕ್ಕಿತ್ತು. ಅದ್ರೊಳಗ ನಾನು ನೋಡಿದೆ ಅಂತದಕ್ಕೆ ನನಗರ್ಧ ನಿನಗರ್ಧ ಭಾಗ ಕೊಟ್ಟ. ಇದು ಯಾರ ಆಶೀರ್ವಾದ ಅಂತ ಹೇಳಿದ್ರ ಗುರುವಿನ ಆಶೀರ್ವಾದ. ಅದಕ್ಕೆ ಗುರುವಿನ ಗುಲಾಮನಾಗಿ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ಓದಿದರೇನು, ಶಾಸ್ತ್ರವ ಓದಿದರೇನು, ವ್ಯರ್ಥವಾಯಿತು ಬಕುತಿ, ಗುರುವಿನ ಗುಲಾಮನಾಗುವ ತನಕ, ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಶಾಸ್ತ್ರವ ಓದಿದರೇನು, ನೂರರು ಪುರಾಣ ಮುಗಿಸಿದರೇನು. ಶಾಸ್ತ್ರವ ಓದಿದರೇನು, ನೂರರು ಪುರಾಣ ಮುಗಿಸಿದರೇನು. ಸಾರನಾಯಕತೆ ಕೇಳಿದರೇನು. ಜಯ ಮಂಗಲಂದೇ ನಮಃ ಪಾರ್ವತಿ ವಿಶ್ವರ ಮಹಾದೇವ. ಶ್ರೀ ಜಗದ್ಗುರು ವಿಜಯ ಮಹಾದೇವ ಮಹಂತ ಮಹಾಸ್ವಾಮಿ ಮಹಾರಾಜಗೆ ಜಯ. ಶಿವಸಾಂಬರೇ ನಮಃ ಪಾರ್ವತಿ ವಿಶ್ವರ ಮಹಾದೇವ. ಶಾಸ್ತ್ರ
ಕೇಳಿದರೇನು ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ ದೊರೆಯದಣ್ಣ ಮುಕುತಿ. ಕೊರಳಳು ಮಾಲೆಯ ಧರಿಸಿದರೇನು ಕೊರಳಳು ಮಾಲೆಯ ಧರಿಸಿದರಿಲ್ಲ ಬೆರಳು ಜಪಮಣಿ ಎಣಿಸಿದರಿಲ್ಲ ಬೆರಳು ಜಪಮಣಿ ಎಣಿಸಿದರಿಲ್ಲ ಮರುಳನಂತೆ ತಾ ಶರೀರಕ್ಕೆ ಬೂದಿ ಮರುಳನಾಗಿತ ಶರೀರಕ್ಕೆ ಬೂದಿ ಬಳದುಕೊಂಡು ತಾ ತಿರುಗಿದರಿಲ್ಲ ಬಳದುಕೊಂಡು ತಾ ತಿರುಗಿದರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಹರಿದರಿಲ್ಲ ನಾರಿಯ ಭೋಗ ಹರಿದರಿಲ್ಲ ಶರೀರಕ್ಕೆ ಸುಖವ ಬಡಿಸಿದರಿಲ್ಲ ಶರೀರಕ್ಕೆ ಸುಖವ ಬಡಿಸಿದರಿಲ್ಲ ನಾರದ ವರದ ಶ್ರೀ ಪುರಂದರ ವಿಠಲನ ನಾರದ ವರದ ಶ್ರೀ ನಾರದ ವರದ ಶ್ರೀ ಪುರಂದರ ವಿಠಲನ ಸೇರಿ ಮುಕ್ತಿ ಪಡೆಯುವ ತನಕ ಸೇರಿ ಮುಕ್ತಿ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ನೋದಿದರೇನು ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮ ಗುರುವಿನ ಗುಲಾಮ ಗುರುವಿನ ಗುಲಾಮನಾಗುವ ತನಕ. ಚಪ್ಪಾಳೆ ಹಾಕಿ ಜೋರಾಗಿ. ಗುರುವಿನ ಉಪದೇಶದಿಂದ ಆತನ ಜೀವನ ಬಂಗಾರ ಆಯಿತು. ಯಾಕೆ ಕೇಳಬೇಕಂದ್ರೆ ಗುರು ಹೇಳಿದಂಗೆ ಕೇಳಬೇಕು. ಚಂದ ಏನು ಹೇಳಿದಾರೆ ಗುರು? ಸ್ನಾನ ಮಾಡಪ್ಪ, ದೇವರ ಪೂಜೆ ಮಾಡು, ಲಿಂಗಯ್ಯ ಪೂಜೆಯನ್ನು ಮಾಡಬೇಕು, ಭಗವಂತ ಬಲಿತಾನಂತೆ ಹೇಳಿದ್ರೆ ಕೇಳಿಲ್ಲ. ಒಟ್ಟಾರೆ ಅಷ್ಟು ಏನು ವಿಷಯ ಹೇಳಿದ್ರು ಗುರುಗಳು, ಅದು ಯಾವುದು ಕೇಳಿಲ್ಲ. ಅದರೊಳಗೆ ಒಂದು ಕೇಳಿದ, ಯಾವುದು? ವಿಭೂತಿ ಹಚ್ಚಿಕೊಂಡವರ ಮುಖವನ್ನು ನೋಡಿದ್ದಕ್ಕೇನಾಯ್ತು? ಜೀವನ ಬಂಗಾರ ಆಯಿತು. ಅದಕ್ಕೆ ಗುರುವಿನ ಮಾತನ್ನ ಕೇಳಬೇಕು. ಆಯವ ಪರಮ ಪೂಜರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳವರ ಅಮೃತ ನುಡಿಗಳನ್ನು ಕೇಳಿ ಮುಂದೆ ನೀವೇನಾದರೂ ಹೆಜ್ಜೆಯನ್ನು ಹಾಕಿದ್ರೆ ಇಡೀ ಊರಿನ ಗ್ರಾಮದವರ ಜೀವನವೇ ಪಾವನವಾಗಿ ಹೋಗ್ತದ ಅಂತ ಮಹಾತ್ಮ 14 ಲೋಕದ ಒಡೆಯರು ಈ ಕುದುರೆ ಮೋತಿ ಗ್ರಾಮದೊಳಗ ನೆಲೆಸಿದ್ದಾರಂತ ತಿಳ್ಕೊಂಡು ಎದೆ ತಟ್ಟುಕೊಂಡು ಹೇಳಬೇಕಾಗ್ತದೆ. ಬಂಧುಗಳು, ಎದೆ ತಟ್ಟುಕೊಂಡು ಹೇಳಬೇಕಾಗ್ತದೆ. ಯಾಕೆ ಹೇಳ್ತೇನೆ ಅಂದ್ರೆ, ಎಲ್ಲಿ ಸಂತ ಮಹಾತ್ಮರು ಇರ್ತಾರೆ ಅಲ್ಲಿ ಪುರಾಣ ಪುಣ್ಯ ಕಥೆಗಳು ನಡೆಯುತ್ತದೆ. ಅಂತ ಮಹಾನ್ ಆಶೀರ್ವಾದ ಕವಿಗಳವರು ಯಾವ ಗುರುವಿನ ಸ್ತುತಿಯನ್ನು ಮಾಡಿದರು, ಹೆಂಗೆ ಮಾಡಿದ್ರು ಅಂತಕ್ಕಂಥದ್ದು ಪುರಾಣದ ನುಡಿಗಳನ್ನು ನಾವೆಲ್ಲ